ಎಲ್ಲಿ ನನಗಿಷ್ಟ ಆಗಿದ್ದು ಅಂದರೆ ಅವನ ಮಾತಾಡೋ ಸ್ಟೈಲ್, ಆ ಒಂದು ಕನೆಕ್ಷನ್. 3 ಜನದ ಥಿಂಕಿಂಗ್ ಒಂದೇ ಥರ ಇದ್ದಿದ್ದಕ್ಕೆ ನಾವು 3 ಜನನೂ ಕನೆಕ್ಟ್ ಆಗೋದು. ಅವ್ರು ಬಿಟ್ಟರು ನಾನು ಬಿಡಲ್ಲ ಅಣ್ಣ, ಯಾಕಂದ್ರೆ ರಘುವಣ್ಣ ನಂಗೆ ಇಷ್ಟ. ಪರ್ಸನಲ್ ಲೈಫ್ನಲ್ಲಿ ಇಡೋದು ಅಷ್ಟು ಚೆನ್ನಾಗಿರಲ್ಲ, ನನಗೆ ಬಿಗ್ ಬಾಸ್ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಒಂದ್ಸರಿ ಹೇಳಿದ್ರಿ. ಮೇ ಬಿ 30 ವರ್ಷ ಇರುವಾಗ ನಾನು ಹೋಗಿದ್ದಿದ್ರೆ ಒಂದು ಬೇರೆ ರಘುನ್ ನೋಡ್ತಿದ್ದೆ. ಟಾಸ್ಕ್ ನಂಗೆ ತುಂಬ ಇರಿಟೇಟ್ ಮಾಡೋನು ಯಾವಾಗೂ. ಬಟ್ ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಬಟ್ ಸ್ಟಿಲ್ ಬಂದು ಇರಿಟೇಷನ್ ಮಾಡೋನು. ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟರು ಪ್ರಿನ್ಸಿಪಲ್ ಅಂತ, ಅಮೇಝಿಂಗ್ ಆಗಿ ಮಾಡಿದೆ. ಕಿಚ್ಚನ ಚಪ್ಪಾಳೆ ಸಿಕ್ತು, ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಭಯಂಕರ ಬೂಸ್ಟ್ ಆಗೋಯ್ತು. ನಿಮಗೆ ಈ ವಾರದ ಕಿಚ್ಚನ ಚಪ್ಪಾಳೆ. ನನಗೆ ಫುಡ್ ತುಂಬ ಪ್ರಾಬ್ಲಮ್ ಆಗುತ್ತೆ. ನಾನು ಆಲ್ಮೋಸ್ಟ್ 25 ಕಿಲೋಸ್ ಲಾಸ್ ಆಗಿದ್ದೀನಿ. ಹೋದಾಗ 125 ಇದ್ದಾಗ ಆಲ್ಮೋಸ್ಟ್ 100 kg ಆಗಿದ್ದೀನಿ. ಕ್ಯಾಪ್ಟನ್ಶಿಪ್ ಅಲ್ಲಿ ಇಬ್ರು ಆಡ್ಲೇಬೇಕು ಅನ್ನೋದೆಲ್ಲ ಒಂದು ಆದಾಗ ಅದು ಹೆಂಗಿತ್ತು ಸರ್? ಅಂಡ್ ಆ ಮನೆಯಲ್ಲಿ ಪೇಷನ್ಸ್ ಇದ್ರೆ ನೀವು ಸರ್ವೈವ್ ಆಗ್ಬೋದು. ನನಗೆ ಅದೇ ಅರ್ಥ ಆಗಿದ್ದು. ನಿಮ್ಮನ್ನ ನಾನು ಎದೆಯಲ್ಲಿ ಇಟ್ಕೊಂತೀನಿ. ಜಗಳ ಆಡ್ತಾ ಇದ್ವಿ ಅಂಡ್ ನಾವು ಎಲ್ಲಿ ಕನೆಕ್ಟ್ ಆಗಿದ್ದು ಅಂದ್ರೆ ಅವರು ಅಡುಗೆ ಮಾಡೋರು, ನಾವು ಅಡುಗೆ ಮಾಡ್ತಾ ಇದ್ವಿ. ಅಲ್ಲೊಂದು ಕನೆಕ್ಷನ್ ಇತ್ತು. ಅವಳ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ, ಬರೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಳು. ಮನೆ ಅವಳು ಲಿಟ್ರಲಿ ನಂದೇ ಮನೆ ಅಂತ ಇದ್ಲು. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಫಿನಾಲೆ ಮುಕ್ತಾಯ ಆಯಿತು. ಸೊ ಒಬ್ಬೊಬ್ಬರೇ ಕಂಟೆಸ್ಟೆಂಟ್ಗಳು ಆಚೆ ಬಂದಿದ್ದಾರೆ. ಸೊ ಈಗ ನನಗೆ ಸಿಕ್ಕಿರುವಂಥ ಕಂಟೆಸ್ಟೆಂಟ್ ಯಾರು ಅಂತಂದರೆ ಟಾಪ್ 6ನ ಪೈಕಿ ಒಬ್ಬರಾದಂಥ ರಘು ಇವತ್ತು ನನ್ನ ಜೊತೆ ಇದ್ದಾರೆ. ಮಾತಾಡ್ತೀನಿ ಸರ್. ವೆಲ್ಕಮ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಸರ್. ಮತ್ತೆ ಥ್ಯಾಂಕ್ ಯು ಸರ್. ಬಿಗ್ ಬಾಸ್ ಬನ್ನಿ, ಹಿಂಗೆ ನಡೀತಾ ಮಾತಾಡೋಣ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು ಶೋ ವಿನ್ ಆಗಿದ್ರಿ, ಅವಾಗ ಬಂದು ನಾನು ಮಾತಾಡ್ಸಿದ್ದೆ. ಸೊ ಅವಾಗ ಬಿಗ್ ಬಾಸಿನ ಸ್ಟಾರ್ಟ್ ಆಗ್ತಾ ಇತ್ತು. ಅದಾದಮೇಲೆ ಮತ್ತೆ ಈಗ ಸಿಕ್ಕಿದ್ದೀರಾ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಹೊಸ ರಘುನ ನಾವು ನೋಡಿದ್ವಿ. ಆ ಒಂದು ಜರ್ನಿ ಸರ್ ಹೆಂಗೆ ಅನ್ನಿಸ್ತು? ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿ, ನನ್ನ ಪ್ರಕಾರ ಸರ್ ಇಷ್ಟು ಸೀಸನ್ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿ ಟಾಪ್ 5 ಟಾಪ್ 6 ಯಾರು ಇರ್ತಿರ್ಲಿಲ್ಲ. ಲಾಸ್ಟ್ ಸೀಸನಲ್ಲಿ ಒಬ್ಬರಿದ್ರು, ವಿನ್ ಆದರೂ ಹೋದರು. ಆಮೇಲೆ ನೀವಾದ್ರಿ. ಹೆಂಗಿತ್ತು ಆ ಒಂದು ಅನುಭವ? ಸ್ಟಾರ್ಟಿಂಗ್ ಹೋದಾಗ ಅನ್ಕೊಂಡಿದ್ದೇನು, ಹೋದ್ಮೇಲಲ್ಲೂ ಅಲ್ಲಿ ಹೋದ್ಮೇಲೆ ಇದಲ್ಲ ಅಂತ ಅನ್ಕೊಂಡಿದ್ದೇನು? ಫಸ್ಟ್ ಆಫ್ ಆಲ್ ಎಂಟೈರ್ ಕರ್ನಾಟಕ ಜನತೆಗೆ ನಮಸ್ತೆ. ತುಂಬ ಸಪೋರ್ಟ್ ಮಾಡಿ ಪ್ರೀತಿ ಕೊಟ್ಟು ಇಲ್ಲಿ ತನಕ ತೊಗೊಂಬಂದಿದ್ದೀರ. ಎಷ್ಟೇ ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ. ಆ್ಯಂಡ್ ನಾನು ಬಿಗ್ ಬಾಸ್ ಮನೆಯಲ್ಲಿ ಒಂದು 4 ವಾರನೂ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಅದೇ ಮೈಂಡ್ ಸೆಟ್ಟಲ್ಲೇ ಇತ್ತು. ಆ್ಯಂಡ್ ಏನೂ ಪ್ರಿಪೇರ್ ಆಗಿರಲಿಲ್ಲ. ನನಗೆ ಲಾಸ್ಟ್ 2 ಡೇಸ್ ಏನೋ ಸಿಕ್ಕಿತ್ತು. ಆ್ಯಂಡ್ ಆ 2 ಡೇಸ್ ನಂಗೆ ಟೈಮ್ ಸಿಗಲಿಲ್ಲ ಪ್ರಿಪೇರ್ ಆಗೋಕ್ಕೆ. ಆ್ಯಂಡ್ ಒಳಗಡೆ ಹೋದಾಗ ಆ್ಯಕ್ಚುಲಿ ಹೋಗೋ ಮುಂಚೆ ನನಗೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಇತ್ತು. ಬಿಗ್ ಬಾಸ್ ಮನೆ ಸ್ಕ್ರಿಪ್ಟೆಡ್ಡು, ಅಲ್ಲಿ ಎಮೋಷನ್ಸ್ ಎಲ್ಲ ಸುಳ್ಳು, ಸುಮ್ಮನೆ ಅಳ್ತಾರೆ, ಜಗಳ ಆಡ್ತಾರೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇತ್ತು. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಬಿಗ್ ಬಾಸ್ ಮನೆ ಒಂದು ರಿಯಲ್ಕಿಂತ ಒಂದು ರಿಯಲಿಸ್ಟಿಕ್ ಅಂತ ಹೇಳ್ತೀವಿ. ಎವ್ರಿಥಿಂಗ್ ಈಸ್ ಟ್ರೂ, ಏನೂ ಸ್ಕ್ರಿಪ್ಟೆಡ್ ಇಲ್ಲ. ಎಮೋಷನ್ಸ್ ರಿಯಲ್ಲು, ಜಗಳ ಆಡೋದು ರಿಯಲ್ಲು. ಆ್ಯಂಡ್ ಏನು ಪ್ರಿಪೇರ್ ಆಗಿರಲಿಲ್ಲ. ಮೇ ಬಿ ಅದೇ ನನಗೊಂದು ಪ್ಲಸ್ ಆಯಿತು ಅನಿಸುತ್ತೆ. ಸೊ ಆ ಫ್ಲೋ ಅಲ್ಲಿ ಹೋದೆ ನಾನು. ಹೋದ ತಕ್ಷಣ ಒಂದು ಅವಕಾಶ ಸಿಗುತ್ತೆ, ಕ್ಯಾಪ್ಟನ್ ಆಗ್ತೀನಿ. ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟರು ಪ್ರಿನ್ಸಿಪಲ್ ಅಂತ, ಅಮೇಝಿಂಗ್ ಆಗಿ ಮಾಡಿದೆ. ಕಿಚ್ಚನ ಚಪ್ಪಾಳೆ ಸಿಕ್ತು, ಅಲ್ಲಿಂದ ನನ್ನ ಕಾನ್ಫಿಡೆಂಟ್ ಭಯಂಕರ ಬೂಸ್ಟ್ ಆಗೋಯ್ತು. ಅಲ್ಲಿಂದ ನನಗೊಂದು ಕಾನ್ಫಿಡೆನ್ಸ್ ಸಿಕ್ತು. ಇಲ್ಲ 4 ವಾರ ಅಲ್ಲ, ಕೊನೆ ತನಕ ಇರ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಸಿಕ್ತು. ಓಕೆ ಸರ್, ಈಗ ನಿಮ್ಮ ಮನೆಯವರೇ ಆಗಿರ್ಬೋದು, ಏನು ಹೇಳ್ತಾ ಇದ್ರು ಅಂತಂದರೆ, ಇಷ್ಟು ಸೈಲೆಂಟ್ ಆಗಿರುವಂಥ ರಘುನ ನಾವು ನೋಡೇ ಇಲ್ಲ, ಒಂದು ಅಗ್ರೆಸಿವ್ ಆದಂಥ ರಘುನೇ ನಾವು ನೋಡ್ತಾ ಇದ್ವಿ, ಅವ್ರಿಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಆ್ಯಂಡ್ ಒಂದಷ್ಟು ಜನ ಗೆಸ್ಟ್ಗಳು ಬಂದಾಗಲೂ ರಘುವರ ನಾವು ಈ ಥರ ಒಂದು ಪೇಷನ್ಸ್ ಆಗಿದ್ದು ಎಲ್ಲೂ ನೋಡೇ ಇಲ್ಲ, ಬಟ್ ಇಲ್ಲಿ ಮಾತ್ರ ಡಿಫ್ರೆಂಟ್ ರಘುನೇ ನಾವು ನೋಡ್ತಿದ್ದೀವಿ ಅಂತ ಹೇಳಿದ್ದು. ಆ ಒಂದು ಪೇಷನ್ಸ್ ಲೆವೆಲ್ ಬಂದಿದ್ದು ಹೇಗೆ, ಏನು ಅಂತ? ಸರ್ ಅದು ನಾನು ಇನ್ನೂ ಒಂದು ಮುಂಚೆನೂ ಹೇಳ್ತಾ ಇದ್ದೆ. ಮೇ ಬಿ 30 ವರ್ಷ ಇರುವಾಗ ನಾನು ಹೋಗಿದ್ದಿದ್ರೆ ಒಂದು ಬೇರೆ ರಘುನ್ ನೋಡ್ಬೋದಿತ್ತು. ಸೊ ಇವಾಗ ಕಮ್ಮಿ ಲಾಂಗ್ ವೇ, ಒಂದು ಅಪ್ಸ್ ಆ್ಯಂಡ್ ಡೌನ್ ನೋಡಿದ್ದೀನಿ ಲೈಫಲ್ಲಿ. ಒಂದು ಫ್ಯಾಮಿಲಿ ಇದೆ, ನನ್ನ ಮಗ ನೋಡ್ತಿರ್ತಾನೆ. ಸೊ ಅದೆಲ್ಲ ಮೈಂಡಲ್ಲಿ ಇರುತ್ತೆ. ಆ್ಯಂಡ್ ಅಲ್ಲಿ ಹೋದಾಗ ಒಂದು ವ್ಯಕ್ತಿತ್ವ ಆಟ ಬರುತ್ತೆ. ನಾವು ಸುಮ್ಮನೆ ಕೂಗಾಡೋಕ್ಕಾಗಲ್ಲ, ಜಗಳ ಆಡೋಕ್ಕಾಗಲ್ಲ. ಆ್ಯಂಡ್ ಆ ಮನೆಯಲ್ಲಿ ಪೇಷನ್ಸ್ ಇದ್ದರೆ ನೀವು ಸರ್ವೈವ್ ಆಗ್ಬೋದು. ನನಗೆ ಅದೇ ಅರ್ಥ ಆಗಿದ್ದು. ಸೊ ಏನಾದರೂ ಸಿಚುವೇಶನ್ ಬಂದಾಗ ಮಾತ್ರ ಮಾತಾಡಬೇಕು. ಸುಮ್ಮನೆ ನಮ್ಮ ಅಗ್ರೆಷನ್ನ ತೋರಿಸ್ಬಾರ್ದು. ಆ್ಯಂಡ್ ಮಾತಾಡೋದು ಒಂದೇ ಅಲ್ಲ. ಬಿಗ್ ಬಾಸ್ ಮನೆ ಅಂದಾಗ ನಾವು ಬೆಳಗ್ಗೆ ಎದ್ದಾಗಿಂದ ಮುಖ ತೊಳ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ರಾತ್ರಿ ಮಲಗೋ ತನಕ ವ್ಯಕ್ತಿತ್ವ ಆಟ. ನಾವು ಹೆಂಗೆ ಮಾತಾಡ್ತೀವಿ, ನಾವು ಹೆಂಗೆ ಇರ್ತೀವಿ, ನಾವು ಏನು ಮಾಡ್ತೀವಿ ಆ ಮನೆಯಲ್ಲೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನನಗನ್ಸಿದ್ದಷ್ಟೇ, ಮೇ ಬಿ ನನ್ನ ಲೈಫ್ನ ತುಂಬ ನೋಡ್ಬಿಟ್ಟಿದ್ದೀನಿ, ಜರ್ನಿನ ನೋಡಿದ್ದೀನಿ. ಕೋಪದಲ್ಲಿದ್ದಾಗ
ನಾನು ಕಳ್ಕೊಂಡಿದ್ದೆ ಜಾಸ್ತಿ. ಕೋಪದಲ್ಲಿ ನಾವು ಏನು ಮಾಡ್ತೀವೋ ಆಮೇಲೆ ನಮ್ಗೆ ರಿಯಲೈಸ್ ಆಗುತ್ತೆ ಅಯ್ಯೋ ಅದು ಮಾಡಬಾರ್ದಾಗಿತ್ತು ಅಂತ. ಅದು ನನ್ನ ಬಿಗ್ಗೆಸ್ಟ್ ಲೆಸನ್ ಲೈಫಲ್ಲಿ. ಯಾಕಂದರೆ ತುಂಬ ಸತೆ ನನ್ನ ಕೋಪ ಬಂದಾಗ ನಾನು ತೊಗೊಂಡಿರೋ ಡಿಸಿಷನ್ಸ್ ಆಗಲಿ ಸಿಚುವೇಶನ್ಸು ನನಗೆ ನೆಗೆಟಿವ್ ಆಗಿದೆ. ಅದೊಂದು ಮೈಂಡಲ್ಲಿತ್ತು. ಬಟ್ ಇಲ್ಲಿ ನಾನು ಅದನ್ನು ಖಂಡಿತ ಅದನ್ನು ಓವರ್ಕಮ್ ಮಾಡಬೇಕು ಅಂತಲೇ ಐ ವಾಸ್ ಕಂಟ್ರೋಲಿಂಗ್ ಮೈಸೆಲ್ಫ್. ಆ್ಯಂಡ್ ಕಂಟ್ರೋಲ್ ಮಾಡಿದಾಗ ನನಗೆ ಇನ್ನೂ ಒಂದು ಶಕ್ತಿ ಸಿಕ್ತು. ಚೆನ್ನಾಗಿ ಫೇಸ್ ಮಾಡ್ತಾ ಇದ್ದೆ ಸಿಚುವೇಶನ್. ಯಾಕಂದರೆ ಕೋಪದಲ್ಲಿ ಸಿಚುವೇಶನ್ನ ನೀವು ಚೆನ್ನಾಗಿ ಹ್ಯಾಂಡಲ್ ಮಾಡಲ್ಲ, ಏನೇನೋ ಮಾತಾಡ್ಬಿಡ್ತೀರ. ಅಲ್ಲಿ ನಂಗೆ ತುಂಬ ಪ್ಲೇಸ್ ಆಯಿತು. ಆಮೇಲೆ ಸ್ಟಾರ್ಟಿಂಗ್ ನೀವು ಹೋಗ್ತಿದ್ದಂಗೆ ಹೆಂಗಾಯಿತು ಅಂತಂದರೆ, ಒಂದು ಒಳಗಡೆ ಎಂಟ್ರಿ ಕೊಡ್ತೀರಾ, ಅಲ್ಲೇ ಒಂದು ಅಶ್ವಿನಿ ನಿಮ್ಮ ನಡುವೆ ಒಂದು ಜಗಳ ನಡೆಯುತ್ತೆ. ಯಾವ ಲೆವೆಲ್ಗೆ ಅಂತ ಹೋಗಿ ಬನ್ನಿ ಅಂತ ಶುರುವಾಗಿ ಹೋಗು ಬಾ ಹಂಗೆ ಹಿಂಗೆ ಅಲ್ಲಿ ಇಲ್ಲಿ ಶುರುವಾದಾಗ ರಘು ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದ್ರಿಂದ ಸ್ಟಾರ್ಟಿಂಗೇ ಈ ಥರ ಕೊಟ್ಟರು ಅಂತ ಕೊನೆವರೆಗೂ ನಿಮ್ಗೆ ಒಂದು ಅಗ್ರೆಷನ್ ಇದ್ದೇ ಇರುತ್ತೆ ಅಂತ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಬಟ್ ಸ್ವಲ್ಪ ಒಂದಷ್ಟು ಚೇಂಜ್ ಮಾಡಿ ಇಲ್ಲ ಈ ಥರನೂ ರಘು ಇದ್ದಾರೆ ಅಂತಲೂ ಹೇಳಿ, ಆಮೇಲೆ ಪ್ರತಿಯೊಬ್ಬರನ್ನೂ ಕೂಡ ಪ್ರಿನ್ಸಿಪಲ್ ಆಗಿ ಸಂಭಾಳಿಸ್ಕೊಂಡು, ಆಮೇಲೆ ನೀವು ಸ್ವತಃ ನೀವೇ ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ಬಡಿಸಿದ್ದೀವಿ, ಎಲ್ಲವೂ ಕೂಡ ನಾವು ಗಮನಿಸಿದ್ವಿ. ಹೊರಗಡೆ ಇದ್ದಂಥ ರಘು, ಒಳಗಡೆ ಇದ್ದಂಥ ರಘು, ನಿಮಗೆ ಒಂದು ಚಿಕ್ಕ ಚೇಂಜ್ ಕಾಣಿಸಿದೆ ಅಂತಂದ್ರೆ ಏನು? ಅದೇ ನಾನು ಹೇಳ್ದಂಗೆ ಹೊರಗಡೆ ತುಂಬ ಅಗ್ರೆಸಿವ್ ಆಗಿದ್ದೆ, ಕೋಪ ಜಾಸ್ತಿ ಇತ್ತು ಮನೇಲಿದ್ದಾಗ. ಬಟ್ ಅಲ್ಲೋದಾಗ ಅದೇ ಎಂಟ್ರಿ ಆಗ್ತಿದ್ದಂಗೆ ನನಗೆ ಅಶ್ವಿನಿ ಜೊತೆ ಒಂದು ಕ್ಲಾಶ್ ಆಗುತ್ತೆ. ಆಮೇಲೆ ನನಗೆ ಎವ್ರಿ ವೀಕ್ ಒಂದೊಂದೇ ಅನ್ನಿಸ್ತಾ ಹೋಗುತ್ತೆ. ಅಂದರೆ ಅಗ್ರೆಷನ್ನಿಂದ ನಾವೇನು ಗಳಿಸೋಕ್ಕಾಗಲ್ಲ, ನಮ್ಗೆ ಎನಿಮೀಸೇ ಜಾಸ್ತಿ ಆಗ್ತಾರೆ. ಅದೇ ನಾವು ಒಂದು ಪೇಷನ್ಸ್ ಆಗಿ ಪ್ರೀತಿಯಾಗಿ ಅರ್ಥ ಮಾಡಿಸೋ ಥರ ಹೇಳಿದ್ರೆ ಎಲ್ಲರೂ ಅರ್ಥ ಮಾಡ್ಕೊತಾರೆ. ಯಾಕೆಂದ್ರೆ ಅಲ್ಲಿ ಹೋದಾಗ ಎಲ್ಲರೂ ನನ್ನ ರಘು ಅಣ್ಣ ಅಂತ ಎಲ್ಲ ನನ್ನ ಹತ್ರ ಬರೋರು. ಸೊ ಅದು ಮೇ ಬಿ ನನ್ನ ಪೇಷನ್ಸು ಒಂದು ವೈಸ್ ಮ್ಯಾನ್ ಆಗಿ ಅದೇ ಅವ್ರಿಗೆ ಇಷ್ಟ ಆಯಿತು ಅನ್ಸುತ್ತೆ. ಇವನ್ ಜನಕ್ಕೂ ಅದೇ ಇಷ್ಟ ಆಯಿತು. ಆಮೇಲೆ ಅಶ್ವಿನಿ ಅವ್ರ ಜೊತೆ ಸ್ಟಾರ್ಟಿಂಗ್ ಏನು ಕ್ಲಾಶ್ ಆಯಿತು, ಆಫ್ಟರ್ ದಟ್ ಅವ್ರ ಜೊತೆ ಡ್ಯಾನ್ಸ್ ಶುರುವಾಗುತ್ತೆ, ಆಮೇಲೆ ಪಾರ್ಟ್ನರ್ ಆಗಿ ಒಂದಷ್ಟು ಆಗುತ್ತೆ, ಆಮೇಲೆ ಕ್ಯಾಪ್ಟನ್ಶಿಪ್ಪಲ್ಲಿ ನೀವಿಬ್ರು ಆಡಲೇಬೇಕು ಅನ್ನೋದೆಲ್ಲ ಒಂದು ಆದಾಗ ಅದು ಹೆಂಗಿತ್ತು ಸರ್? ಒಂದು ಜಗಳ ಆಗುತ್ತೆ, ಆಮೇಲೆ ಮತ್ತೆ ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡಬೇಕು ಅಂತ ಅಂದಾಗ ಆ ಸಖತ್ತಾಗಿ ಕಾಣಿಸ್ತಿತ್ತು ನಿಮ್ಮ ಪೇರು, ಜನಕ್ಕೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ಬಿಗ್ ಬಾಸ್ ಮನೆ ಬ್ಯೂಟಿನೇ ಅದು ಸರ್. ಒಂದ್ ದಿವಸ ಜಗಳ ಆಡ್ತೀವಿ, ನೆಕ್ಸ್ಟ್ ಡೇ ಅವ್ರ ಜೊತೆನೆ ಮಾತಾಡ್ತಾ ಇರ್ತೀವಿ. ಯಾಕೆಂದ್ರೆ ಒಂದು ಫ್ಯಾಮಿಲಿ ಮನೆ ಆದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ಜಗಳ ಆಡ್ತೀರಾ, ಬಟ್ ನೆಕ್ಸ್ಟ್ ಡೇ ಚೆನ್ನಾಗಿ ಮಾತಾಡ್ತೀರಾ. ಅದೇ ತರ ಬಿಗ್ ಬಾಸ್ ಮನೇನು ಜಗಳ ಆಡ್ತಾ ಇದ್ವಿ. ಅಂಡ್ ನಾವು ಎಲ್ಲಿ ಕನೆಕ್ಟ್ ಆಗಿದ್ದು ಅಂದ್ರೆ ಅವರು ಅಡುಗೆ ಮಾಡೋರು, ನಾವು ಅಡುಗೆ ಮಾಡ್ತಾ ಇದ್ವಿ, ಅಲ್ಲೊಂದು ಕನೆಕ್ಷನ್ ಇತ್ತು. ಅಂಡ್ ವೀಕೆಂಡ್ ಬಂದಾಗ ಒಂದು ಡ್ಯಾನ್ಸಿಂಗ್ ಪೇರ್ ಅಂತ ಒಂದು ಕ್ಲಿಕ್ ಆಯ್ತು. ಯಾವಾಗೂ ವೀಕೆಂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಅಂಡ್ ಅವಾಗೂ ನಮ್ ಚಿಕ್ಕ ಪುಟ್ಟ ಕ್ಲಾಶ್ ಆಗ್ತಾನೆ ಇತ್ತು ಮನೆ. ಆದ್ರೂ ಅವರು ಜಾಸ್ತಿ ಅಪ್ರಿಶಿಯೇಟ್ ಮಾಡಿದ್ರು, ರಘುನಲ್ಲಿ ಒಬ್ಬ ಮಗು ಕಂಡೆ. ಹೌದು, ಮೇ ಬಿ ಅವರಲ್ಲಿ ಅದು ಇಷ್ಟ ಆಯ್ತು. ನಾನು ಅಶ್ವಿನಿ ಅವ್ರನ್ನ ಬೇರೆ ತರ ನೋಡ್ತಾ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಹೋಗ್ತಾ ಅವರು ಒಂದು ಕಾನ್ಫಿಡೆಂಟ್ ಆಗಿ ಟಾಸ್ಕ್ ಆಡ್ತಾ ಇದ್ರು ಆ್ಯಂಡ್ ಚೇಂಜ್ ಆಗ್ತಾ ಬಂದ್ರು. ಮೇ ಬಿ ಅಲ್ಲಿ ಒಂದು ಕನೆಕ್ಷನ್ ಆಸ್ ಎ ಗುಡ್ ಫ್ರೆಂಡ್ ಆಗಿ ಒಂದು ಕನೆಕ್ಷನ್ ಬೆಳೀತು ಲಾಸ್ಟಿಗೆ. ಇಟ್ ವಾಸ್ ಎ ವೆರಿ ಅಮೇಝಿಂಗ್ ಜರ್ನಿ. ಆ್ಯಂಡ್ ಇತ್ತೀಚೆಗೆ ಒಂದು ಡಿಸ್ಕಸ್ ಮಾಡ್ತೀರಾ ಸರ್, ಏನು ಅಂತಂದರೆ ಗಿಲ್ಲಿ ಒಂದು ಸರಿ ತುಂಬ ಟ್ರಿಗರ್ ಮಾಡೋ ಅಡುಗೆ ಮಾಡೋ ಟೈಮಲ್ಲಿ ಯಾವ ರೀತಿಯಾಗಿ ಕೋಪ ಬಂತು ಅಂತಂದರೆ, ರಜತ್ ಇರಲಿಲ್ಲ ಅಂತಿದ್ರೆ ನಾನು ಅವತ್ತು ಏನು ಮಾಡ್ತಿದ್ದೋ ನನಗೆ ಗೊತ್ತಿಲ್ಲ ಅಂತ. ಅದು ಹೆಂಗಿತ್ತು ಸರ್? ಒಂದು ಕಡೆ ನಿಮಗೂ ಹಂಗಿರುತ್ತೆ, ಒಂದು ಹಸಿವಿರುತ್ತೆ, ಬಟ್ ಇನ್ನೊಂದು ಕಡೆ ಯಾರೋ ಬಂದ್ಬಿಟ್ಟು ಹಣ ಯಾವಾಗ ಎಷ್ಟೊತ್ತಿಗೆ ಏನು ಅಂತ ಕೇಳಿದಾಗ ನಿಮಗೂ ಒಂದು ಕೋಪ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಅನ್ಸಿದ್ದು ಏನು? ಅಕಸ್ಮಾತ್ ಅವ್ರು ಏನಾದರೂ ನಿಮಗೆ ಬಂದು ತಡಿಲಿಲ್ಲ ಅಂತಿದ್ರೆ ಏನಾಗ್ತಿತ್ತು ಅಂತ? ಅದು ಗೊತ್ತಿಲ್ಲ, ಯಾಕಂದ್ರೆ ಸಿಚುವೇಶನ್ ಹಂಗಿತ್ತು. ಮನೆಯಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗಿದ್ದೆ ಊಟದ್ದು. ಯಾಕಂದರೆ ಆಚೆ ಇದ್ದಾಗ ಆಮೇಲೆ ಸ್ಪೋರ್ಟ್ಸ್ ಮ್ಯಾನ್, ಡಯಟು ಅಂತ ಪ್ರೋಟೀನು ಅದು ಇದು ಅಂತೆಲ್ಲ ತುಂಬ ಇತ್ತು. ಯಾಕಂದರೆ ಅಲ್ಲಿ ಮನೆಗೆ ಬಂದವರು ಆಚೆ ಏನು ತಿಂತಾಯಿದ್ರು ಒಳಗಡೆನೂ ಅದೇ ತಿಂತಾಯಿದ್ರು. ಅವ್ರಿಗೆ ಅಡ್ಜಸ್ಟ್ ಆಗೋಯ್ತು. ನನಗೆ ಫುಡ್ಡು ತುಂಬ ಪ್ರಾಬ್ಲಮ್ ಆಗೋಯ್ತು. ನಾನು ಒಂದು ಆಲ್ಮೋಸ್ಟ್ 25 kilos ಲಾಸ್ ಆಗಿದ್ದೀನಿ. ಹೋದಾಗ 125 ಇದ್ದಾಗ ಆಲ್ಮೋಸ್ಟ್ 100 kg ಆಗಿದ್ದೀನಿ. ಸೊ ಆ ವಿಷಯ ಅಂತ ಬಂದಾಗ ಆ್ಯಂಡ್ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ 3-4 hours ಸ್ಪೆಂಡ್ ಮಾಡ್ತಾ ಇದ್ದೆ ನಿಂತ್ಕೊಂಡು. ಸೊ ಆ ಟೈಮಲ್ಲಿ ಅವ್ನು ಬಂದು ನಂಗೆ ತುಂಬ ಇರಿಟೇಟ್ ಮಾಡೋನು ಯಾವಾಗೂ. ಬಟ್ ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಬಟ್ ಸ್ಟಿಲ್ ಬಂದು ಇರಿಟೇಷನ್ ಮಾಡೋನು. ಹೌದು, ಅವತ್ತೊಂದು ಎಷ್ಟು ಇರಿಟೇಷನ್ ಪಾಯಿಂಟ್ ಆಗೋಯ್ತು ಅಂದರೆ ಐ ಲಾಸ್ಟ್ ಮೈ ಕಂಟ್ರೋಲ್. ಸಖತ್ ಕೋಪ ಬಂದ್ಬಿಡ್ತು. ಮೇ ಬಿ ರಜತ್ತು ಧನು ಎಲ್ಲ ಇದ್ದಿದ್ದಕ್ಕೆ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಆಯಿತು ನನ್ನ ಅಗ್ರೆಷನ್. ಅವ್ರು ಬಂದು ನನ್ನ ತಡೆದಿದ್ದಕ್ಕೆ ನಂಗೆ ರಿಯಲೈಸ್ ಆಯಿತು, ಅಯ್ಯೋ ಏನು ಮಾಡ್ತಾ ಇದ್ದೀನಿ ನಾನು ಅಂತ. ಏನೂ ಮಾಡ್ತಿರ್ಲಿಲ್ಲ, ಯಾಕಂದರೆ ನಮಗೂ ಒಂದು ಸೆನ್ಸ್ ಇರುತ್ತೆ, ಮನೆಯಲ್ಲಿ ಕೈ ಎತ್ತಂಗಿಲ್ಲ ಬೈಯಂಗಿಲ್ಲ ಅಂತ. ಬಟ್ ಅದೇ ಕೋಪ ಅಂತೂ ತುಂಬ ಬಂದಿತ್ತು ಅವತ್ತು. ನಿಮ್ಮ ಗಿಲ್ಲಿ ಮತ್ತು ನಿಮ್ಮ ರಕ್ಷಿತಾ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ ಒಂದು ನೀವು ಕೂರ್ತಿದ್ದಂಥ ಜಾಗ, ಡಿಸ್ಕಷನ್ ಆಗ್ತಾ ಇದ್ದಂಥ ಟಾಪಿಕ್ಕು ಚೆನ್ನಾಗಿತ್ತು. ಅವ್ರು ಬರೋದು ಹೆಂಗೆ ಸರ್? ಆ 3 ಜನದ ಬಾಂಡಿಂಗ್ ಹೆಂಗೆ? ನಮ್ಮ 3 ಜನದ್ದು ಏನು ವರ್ಕ್ ಆಗಿತ್ತು ಅಂದರೆ, ನಮ್ಮದು ಥಿಂಕಿಂಗ್ ಸೇಮ್ ಇತ್ತು. ಬೇರೆಯವರೆಲ್ಲ ಗೇಮ್ ಥರ ಆಡಬೇಕು, ಟಾಸ್ಕ್ ಬಂದಾಗ ನಾಮಿನೇಷನ್ ಬಂದಾಗ ಏನೋ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು. ನಾವು ಏನೂ ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ, ನಾವು ಫ್ಲೋ ಅಲ್ಲಿ ಹೋಗ್ತಾ ಇದ್ವಿ. ಆ್ಯಂಡ್ ಮನೇನ ನಾವು ಜೀವಿಸ್ತಾ ಇದ್ವಿ, ನಮ್ಮದೇ ಮನೆ ಒಂಥರ ಫ್ರೆಂಡ್ಸ್ ಥರ. 3 ಜನ ಕಾಲೇಜ್ ಫ್ರೆಂಡ್ಸ್ ಇರ್ತಾರಲ್ಲ, ಬರೋದು ಮಾತಾಡೋದು.
ಟಾಸ್ಕ್ ಬಂದಾಗ ಮತ್ತೆ ಗೇಮ್ ಥರ ಆಡೋದು, ಕಂಟೆಸ್ಟೆಂಟ್ ಥರ ಆದ ತಕ್ಷಣ ಮತ್ತೆ ನಾವು ಪರ್ಸ್ನಲ್ ಆಗಿ ಮಾತಾಡೋದು. ಆ ಒಂದು ಕನೆಕ್ಷನ್ 3 ಜನದ ಥಿಂಕಿಂಗ್ ಒಂದೇ ಥರ ಇದ್ದಿದ್ದಕ್ಕೆ ನಾವು 3 ಜನನೂ ಕನೆಕ್ಟ್ ಆಗೋದ್ವಿ. ಮೇ ಬಿ ಬೇರೆಯವ್ರದ್ದು ಕನೆಕ್ಷನ್ ಜಾಸ್ತಿ ಇರಲಿಲ್ಲ, ನನಗೆ ಮಾತಾಡೋಕೆ ಆಗ್ತಿರಲಿಲ್ಲ ಬೇರೆಯವ್ರ ಜೊತೆ. ಬಟ್ ಗಿಲ್ಲಿ ಜೊತೆ, ರಕ್ಷಿತಾ ಜೊತೆ, ಗಿಲ್ಲಿ ನನ್ನ ಬ್ರದರ್ ಆಗಿ ಆ್ಯಂಡ್ ರಕ್ಷಿತಾ ನನ್ನ ತಂಗಿನೋ ಮಗಳಾಗಿ ಒಂಥರ ಕನೆಕ್ಷನ್ ಚೆನ್ನಾಗಿತ್ತು. ಆ್ಯಂಡ್ ನಾನು ಅವ್ರ ಜೊತೆ ಮಾತಾಡುವಾಗ ನನಗೂ ಫ್ರೀ ಆಗಿತ್ತು. ಆ್ಯಂಡ್ ಗಿಲ್ಲಿನೂ ತುಂಬ ಅವನು ಫ್ರೀಯಾಗಿ ನನ್ನ ಜೊತೆ ಮಾತಾಡೋನು. ರಕ್ಷಿತಾ ಅಂತೂ ಲೈಕ್ ರಘು ಅಣ್ಣ ಅಂತ ಬಿಡ್ತಾನೆ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಅದು. ಸರ್ ಗಿಲ್ಲಿಲಿ ಇಷ್ಟು ದಿನಗಳಿಂದ ನೋಡಿದಾಗ ಗಿಲ್ಲಿಲಿ ಇಷ್ಟ ಆಗಿದ್ದು ಒಂದು ಪಾಯಿಂಟ್ ಯಾವ್ದು ಸರ್? ಗಿಲ್ಲಿಯಲ್ಲಿ ನನಗಿಷ್ಟ ಆಗಿದ್ದು ಅಂದರೆ ಅವನ ಮಾತಾಡೋ ಸ್ಟೈಲ್. ಮೇ ಬಿ ಅದು ಜನರು ಎದೆಗೆ ಮುಟ್ಟಿದೆ. ಯಾಕಂದರೆ ಏನು ಫಿಲ್ಟ್ರ್ ಇಲ್ಲ, ಹಾಗೆ ಒಂದು ಹಳ್ಳಿ ಪ್ರತಿಭೆ. ಸೊ ಒಂದು ಹಳ್ಳಿಯಲ್ಲೆಲ್ಲ ಹಿಂಗೆ ಏನು ಮನ್ಸಲ್ಲಿ ಇಟ್ಕೊಳ್ಳೋಲ್ಲ, ಎಲ್ಲ ಅನ್ಕೊಂಡೆಲ್ಲ ಹೇಳ್ಬಿಡ್ತಾರೆ. ಇಲ್ಲಿ ನಾವು ಸ್ವಲ್ಪ ಪಾಲಿಶ್ಡ್ ಆಗಿರ್ತೀವಿ ಸಿಟಿಯಲ್ಲಿ. ಅಯ್ಯೋ ಅವ್ರೇನು ಅನ್ಕೊಂತಾರೆ. ಗಿಲ್ಲಿಯಲ್ಲಿ ಅದಿರಲಿಲ್ಲ. ಏನು ಮನ್ಸಲ್ಲಿ ಇದೆಯೋ ಹೇಳ್ಬಿಡೋನು. ತಪ್ಪಾದ್ರೆ ತಪ್ಪಾಯ್ತು ಅಂತ ಹೇಳೋನು, ಇಲ್ಲ ಅಂದರೆ ಚೆನ್ನಾಗಿ ವಾದ ಮಾಡೋನು. ಮೇ ಬಿ ಅದೇ ಒಂದು ಪ್ಲಸ್ ಆಯಿತು. ರಕ್ಷಿತಾ ವೆರಿ ಸೆಲ್ಫ್ಲೆಸ್. ಅವಳ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ, ಬರೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಳು. ಅವಳು ಲಿಟ್ರಲಿ ನನ್ನೇ ಮನೆ ಅಂತ ಇದ್ಲು. ಮೇ ಬಿ ಅದೇ ಅವಳಿಗೆ ಪ್ಲಸ್ ಆಗಿದ್ದು. ಓಕೆ, ಸೊ ಇವಾಗ ಇಬ್ರು ವಿನ್ನರ್ ರನ್ನರ್ ಆಗಿದ್ದಾರೆ. ಎಷ್ಟು ಡಿಸರ್ವಿಂಗ್ ಅನ್ಸುತ್ತೆ ಇಬ್ರು ನಿಮಗೆ ವಿನ್ನರ್? ನನಗೆ ಕಂಪ್ಲೀಟ್ ಡಿಸರ್ವಿಂಗ್ ಅನಿಸ್ತು. ನಾನು ಟಾಪ್ 3 ಇರ್ತೀನಿ ಅಂತ ಅಂದ್ಕೊಂಡಿದ್ದೆ, ಇಲ್ಲ ಟಾಪ್ 2 ಬರ್ಬೋದು ಅಂತ. ಟಾಪ್ 5 ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಶ್ರುತಿ ಅವ್ರು ನನ್ನ ಕರ್ಕೊಂಡು ಹೋಗುವಾಗ. ಬಟ್ ಸ್ಟೇಜ್ ಮೇಲೆ ಸುದೀಪ್ ಸರ್ ನನ್ನ VT ತೋರಿಸಿ ಇದ್ರೆ ರಘು ಥರ ಇರಬೇಕು ಅಂತ ಒಂದು ಮಾತು ಹೇಳ್ತಾರೆ. ಆ ಒಂದು ಮಾತು, ಆಮೇಲೆ ನಮ್ಮ ಫ್ಯಾಮಿಲಿನ ಸ್ಟೇಜ್ ಮೇಲೆ ಕರೆದು ಹಗ್ ಮಾಡಿ ಇವರೇ ಅಮೇಝಿಂಗ್ ಗೈ ಅದು ಇದು ಅಂತಾರೆ. ಸೊ ನನಗೆ ಅದು ಶೋ ವಿನ್ ಆದಂಗೆ ಅನ್ನಿಸ್ಬಿಡ್ತು. ಇಷ್ಟೇ ಸಾಕು ಬಿಡಪ್ಪ, ಇಲ್ಲಿಗೆ ಬಂದು ಸುದೀಪ್ ಸರ್ ಮುಂದೆ ನಿಂತ್ಕೊಂಡು ಇಂಥ ಒಂದು ಅಪ್ರಿಷಿಯೇಷನ್ ತಗೊಳ್ಳೋದಿದೆಯಲ್ಲ, ವಿನ್ನಿಂಗ್ಗಿಂತ ಒಂದು ಅಮೇಝಿಂಗ್ ಮೂಮೆಂಟ್ ನನಗದು. ಎಲ್ಲ ಮರ್ತೋಗ್ಬಿಟ್ಟೆ ಆವಾಗ. ಸೊ 5th ಪೊಸಿಷನ್ ಅವೆಲ್ಲ ನಂಗೆ ಮ್ಯಾಟ್ರೇ ಆಗಿಲ್ಲ. ಜಸ್ಟ್ ನಂಬರ್ ಅಂತ ಅನ್ನಿಸ್ಬಿಟ್ಟು ಅದೋಗಿ ನಿಂತ್ಕೊಂಡ್ನಲ್ಲ. ಸರ್ಗೆ ಇಷ್ಟ ಆಯ್ತಾ, ರಘು ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರೆ ನಂಗೆ ಅಷ್ಟೇ ಖುಷಿ ಆಯ್ತು. ಓಕೆ ಸರ್, ಒಂದು ಇಂಟರ್ವ್ಯೂ ಅಲ್ಲಿ ನಾನು ಗಮನಿಸಿದ್ದೆ, ನಿಮ್ಮ ಜಿಮ್ 1.5-2 ವರ್ಷದ ಹಿಂದೆ, ಅಂದರೆ ನೀವು ಇನ್ನೂ ಯಾವುದೇ ರಿಯಾಲಿಟಿ ಶೋನಲ್ಲಿ ಪಾಲ್ಗೊಳ್ದಿದ್ದಂಥ ಟೈಮಲ್ಲಿ ಬಿಗ್ ಬಾಸ್ ಬಗ್ಗೆ ಒಂದು ಕ್ವಶನ್ ಬಂದಾಗ, ಇಲ್ಲ ಬಿಗ್ ಬಾಸ್ ನಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸುವಂಥ ಆಟ, ನಮ್ಮ ಪರ್ಸ್ನಲ್ ಲೈಫ್ನಲ್ಲಿ ಇಡೋದು ಅಷ್ಟು ಚೆನ್ನಾಗಿರಲ್ಲ, ನನಗೆ ಬಿಗ್ ಬಾಸ್ ಹೋಗೋಕೆ ಇಷ್ಟ ಇಲ್ಲ ಅಂತ ಒಂದ್ಸರಿ ಹೇಳಿದ್ರಿ. ಬಟ್ ಈಗ ಬಿಗ್ ಬಾಸ್ ಯಾಕೆ ಅಂತ? ಸರ್, ನಾನು ಇದು ಪ್ರೀವಿಯಸ್ ಇಂಟರ್ವ್ಯೂವಲ್ಲೇ ಹೇಳಿದೆ, ಮುಂಚೆನೇ ಬಿಗ್ ಬಾಸ್ ಮೇಲೆ ಒಂದು ಬೇರೆ ಅಭಿಪ್ರಾಯ ಇತ್ತು ನನಗೆ. ಯಾವಾಗೂ ಅದು ಸ್ಕ್ರಿಪ್ಟೆಡ್ ಅಂತ ಅನ್ಸೋದು, ಲೈಕ್ ಅಲ್ಲಿ ಆಗೋದೆಲ್ಲ ಸುಳ್ಳು ಅಂತ. ಬಟ್ ಒಳಗಡೆ ಹೋದಾಗ ಏನಾಗುತ್ತೆ, ನಿಮ್ಮ ಎಮೋಷನ್ಸ್ನ ಅಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೀವು ಯಾವಾಗ ನಿಮ್ಮ ವ್ಯಕ್ತಿತ್ವನ ಬಿಟ್ಟು ಆಡ್ತಿರೋ, ಬಿಗ್ ಬಾಸ್ ನಿಮಗೆ ನೆಗೆಟಿವ್ ಆಗಿಬಿಡುತ್ತೆ. ನನ್ನ ವ್ಯಕ್ತಿತ್ವ ಹಂಗೆ ಇತ್ತು. ನಾನು 25 ವರ್ಷದಿಂದ ಅದೇನು ಡಿಸಿಪ್ಲೀನು ಅಂತ ಟ್ರಾವೆಲ್ ಮಾಡಿದ್ನೋ ಅದನ್ನೇ ಬಿಗ್ ಬಾಸ್ ಮನೇಲಿ ತೋರಿಸ್ದೆ. ಆ್ಯಂಡ್ ನನಗೆ ಎಲ್ಲೂ ಗೇಮ್ಗೋಸ್ಕರ ನನ್ನ ವ್ಯಕ್ತಿತ್ವನ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ನಾನು ಚೇಂಜ್ ಮಾಡ್ಕೊಂಡಿದ್ದು ಒಂದೇ ಅಂದರೆ ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದು. ಮೇ ಬಿ ಅದು ನನಗೆ ಬಿಗ್ಗೆಸ್ಟ್ ಪ್ಲಸ್ಸೇ ಆಯಿತು ಅಂತ ಅನ್ಕೊತೀನಿ, ನೆಗೆಟಿವ್ಗಿಂತ. ಓಕೆ, ಆಮೇಲೆ ಸರ್, ರಘು ಅವ್ರು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಟಿಲ್ ಫೈನಲ್ ಅವರು ಕೂಡ ಒಂದು ಡ್ಯಾನ್ಸ್ ಮಾಡ್ತೀರಾ ನೀವು, ಖರಾಬು. ಹೌದು. ಹೆಂಗೆ ಸರ್ ಡ್ಯಾನ್ಸ್ ಎಲ್ಲ? ಸರ್, ನನಗೆ ಗೊತ್ತಿರಲಿಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಹುಕ್ ಸ್ಟೆಪ್ ಎಲ್ಲ. ಹೌದು, ಥ್ಯಾಂಕ್ಸ್ ಟು ಸುದೀಪ್ ಸರ್, ನಾನು ಇಂಥ ಒಂದು ಪ್ರತಿಭೆನ ಆಚೆ ತೆಗ್ದಿದ್ಕೆ. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಮನೇಲಿ ಹೇಳ್ತಾ ಇದ್ದೆ ಗಿಲ್ಲಿಗೂ ರಕ್ಷಿತಾಗೂ, ಆಚೆ ಹೋದ ತಕ್ಷಣ ಒಂದು ಡ್ಯಾನ್ಸ್ ಕ್ಲಾಸ್ ಸೇರ್ಕೊತೀನಿ, ಒಳ್ಳೆ ಡ್ಯಾನ್ಸರ್ ಆಗ್ತೀನಿ ಅಂತ. ಡೆಫಿನೆಟ್ಲಿ ನನಗೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಡ್ಯಾನ್ಸ್ ಮಾಡಬೇಕು ಅಂತ. ಡ್ಯಾನ್ಸ್ ಕ್ಲಾಸ್ ಫಿಟ್ನೆಸ್ ಜೊತೆಗೆ ಡ್ಯಾನ್ಸ್ ಕ್ಲಾಸ್. ಹೌದು ಸರ್, ಯಾಕಂದ್ರೆ ಡ್ಯಾನ್ಸ್ ಮಾಡಿದಾಗ ಒಂದು ಕಂಪ್ಲೀಟ್ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಡ್ಯಾನ್ಸ್ ಮಾಡ್ತಾ ಇದ್ವಿ, ಒಂದು ಅಮೇಝಿಂಗ್ ಫೀಲಿಂಗ್, ಅದು ಎಂಜಾಯ್ ಮಾಡ್ತಾ ಇದ್ದೆ ನಾನು. ಎಸ್ ಎಸ್ ಎಸ್